Subtopic 3 ಟೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಇಂಜಿನ್ ವಿತ್ ಆಫ್ ಲೋಡ್ ಅಡ್ಜಸ್ಟಿಂಗ್ ಟೈಮಿಂಗ್ಸ್. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ಆಫ್ ಲೋಡ್ ಹೊಂದಾಣಿಕೆ ಸಮಯಗಳೊಂದಿಗೆ ನಾವು ಇಂಜಿನ್ನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಆಫ್ ಲೋಡ್ ಸ್ಥಿತಿಯಲ್ಲಿ ಡೀಸೆಲ್ ಇಂಜಿನ್ ಟೈಮಿಂಗ್ ಅನ್ನು ಹೊಂದಿಸಲು ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು. ಡ್ರೈನೇಜ್ ಟೂಲ್ ಕಿಟ್ 1. ಅಗತ್ಯವಿರುವ ಸಲಕರಣೆಗಳು ಅಥವಾ ಯಂತ್ರಗಳು. ಮೆಕ್ಯಾನಿಕಲ್ ಗವರ್ನರ್ ಜೊತೆಗೆ ಮಲ್ಟಿಸಿಲಿಂಡರ್ 4 ಸ್ಟ್ರೋಕ್ ಡೀಸೆಲ್ ಇಂಜಿನ್ 1. ಕೇಬಲ್ಗಳೊಂದಿಗೆ 12 ವೋಲ್ಟ್ ಬ್ಯಾಟರಿ 1 ಸೆಟ್. ಬೇಕಾಗುವ ಸಾಮಗ್ರಿಗಳು ಅಥವಾ ಘಟಕಗಳು. ಕ್ಲೀನಿಂಗ್ ಟ್ರೇ 1, ಹತ್ತಿ ಬಟ್ಟೆ, ಸೋಪ್ ಎಣ್ಣೆ, ಡೀಸೆಲ್, ಲ್ಯೂಬ್ರಿಕೇಷನ್ ಆಯಿಲ್. ಎಂಜಿನ್ ಕಾರ್ಯಕ್ಷಮತೆಯನ್ನು ಸಾಮಾನ್ಯವಾಗಿ ಸ್ಪೀಡ್ ಲೋಡ್ ಡೊಮೇನ್ನಲ್ಲಿ ಎಂಜಿನ್ ಆಪರೇಟಿಂಗ್ ನಡವಳಿಕೆಯಿಂದ ನಿರೂಪಿಸಲಾಗುತ್ತದೆ. ಉದಾಹರಣೆಗೆ ಎಮಿಷನ್, ಇಂಧನ ಬಳಕೆ, ಶಬ್ದ, ಯಾಂತ್ರಿಕ ಮತ್ತು ಥರ್ಮಲ್ ಲೋಡಿಂಗ್. ಎಂಜಿನ್ ಟೈಮಿಂಗ್ ಸಿಸ್ಟಮ್ ಕ್ರ್ಯಾಂಕ್ ಶಾಫ್ಟ್ ಮತ್ತು ಕ್ಯಾಮ್ ಶಾಫ್ಟ್ಗಳ ಚಲನೆಯನ್ನು ಸಿಂಕ್ರೊನೈಸ್ ಮಾಡುತ್ತದೆ. ಇದು ಪಿಸ್ಟನ್ಗಳೊಂದಿಗೆ ಸಮಯಕ್ಕೆ ಸರಿಯಾಗಿ ವಾಲ್ವ್ಗಳನ್ನು ನಿರ್ವಹಿಸುತ್ತದೆ. ಪಿಸ್ಟನ್ಗಳು ಮತ್ತು ಕವಾಟಗಳು ಪರಸ್ಪರ ಸಂಪರ್ಕಕ್ಕೆ ಬರುವುದಿಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಎಂಜಿನ್ ಟೈಮಿಂಗ್ ಸಿಸ್ಟಮ್ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ವಾಹನಗಳ ಎಂಜಿನ್ನ ಸುಗಮ ಚಾಲನೆಯಲ್ಲಿ ಟೈಮಿಂಗ್ ಸಿಸ್ಟಮ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗಂಭೀರ ಎಂಜಿನ್ ವೈಫಲ್ಯಗಳನ್ನು ತಪ್ಪಿಸಲು ಟೈಮಿಂಗ್ ಸಿಸ್ಟಂನಲ್ಲಿ ಬಳಸುವ ಘಟಕಗಳ ಗುಣಮಟ್ಟವು ಅತ್ಯುನ್ನತ ಗುಣಮಟ್ಟದ್ದಾಗಿರಬೇಕು. ಟೈಮಿಂಗ್ ಸಿಸ್ಟಮ್ ಹಲವಾರು ವಿಭಿನ್ನ ಘಟಕಗಳಿಂದ ಮಾಡಲ್ಪಟ್ಟಿದೆ. ಟೆನ್ಷನರ್ಗಳು ಮತ್ತು ಅಥವಾ ಐಡಲರ್ ರೋಲರ್ಗಳು, ಟೈಮಿಂಗ್ ಬೆಲ್ಟ್ ಅಥವಾ ಸಿಂಕ್ರೋನಸ್ ಬೆಲ್ಟ್. ಎಂಜಿನ್ ಅತ್ಯುತ್ತಮವಾಗಿ ಕೆಲಸ ಮಾಡಲು ಪಿಸ್ಟನ್ ಟಾಪ್ ಡೆಡ್ ಸೆಂಟರ್ TDCಯನ್ನು ತಲುಪಿದಂತೆಯೇ ಪ್ರತಿ ಸಿಲಿಂಡರ್ನಲ್ಲಿರುವ ಇಂಧನ ಅಥವಾ ಗಾಳಿಯ ಮಿಶ್ರಣವು ಉರಿಯಬೇಕು. ಸ್ಪಾರ್ಕ್ ಪ್ಲಗ್ ಮಿಶ್ರಣವನ್ನು ಉರಿಯಲು ಮತ್ತು ದಹನವನ್ನು ನಿರ್ಮಿಸಲು ಒಂದು ನಿರ್ದಿಷ್ಟ ಸಮಯವನ್ನು ತೆಗೆದುಕೊಳ್ಳುತ್ತದೆ. TDCಗಿಂತ ಸ್ವಲ್ಪ ಸಮಯದ ಮೊದಲು ಪ್ಲಗ್ ಅನ್ನು ಫೈರ್ ಮಾಡಲು ಟೈಮಿಂಗ್ ಕಾರ್ಯವಿಧಾನವನ್ನು ಹೊಂದಿಸಲಾಗಿದೆ. ಆಫ್ಲೋಡ್ ಪರಿಸ್ಥಿತಿಗಳಲ್ಲಿ ಇಂಜಿನ್ನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಮತ್ತು ಅಗತ್ಯ ಸಮಯ ಹೊಂದಾಣಿಕೆಗಳನ್ನು ಮಾಡಲು ಇಂಜಿನ್ ಸ್ಟೇಬಲ್ ಮತ್ತು ಅನ್ಲೋಡ್ನೊಂದಿಗೆ ಪರೀಕ್ಷೆಯನ್ನು ಪ್ರಾರಂಭಿಸಿ. FIP ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಮೌಂಟಿಂಗ್ ಬೋಲ್ಟ್ನ ಸುರಕ್ಷಿತ ಜೋಡಣೆಯನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅದನ್ನು ಬಿಗಿಗೊಳಿಸಿ. ನಂತರ ನಿಮ್ಮ ಗಮನವನ್ನು ರೇಡಿಯೇಟರ್ ಕಡೆಗೆ ತಿರುಗಿಸಿ ಅದರಲ್ಲಿ ನೀರಿನ ಮಟ್ಟವನ್ನು ನಿರ್ಣಯಿಸಿ ಮತ್ತು ಶಿಫಾರಸು ಮಾಡಿದ ಮಟ್ಟಕ್ಕಿಂತ ಕೆಳಗಿದ್ದರೆ ಟಾಪ್ ಅಪ್ ಮಾಡಿ. ಎಂಜಿನ್ ಅಧಿಕವಾಗಿ ಬಿಸಿಯಾಗುವುದನ್ನು ತಡೆಯಲು ಉತ್ತಮವಾಗಿ ಕಾರ್ಯನಿರ್ವಹಿಸುವ ರೇಡಿಯೇಟರ್ ನಿರ್ಣಾಯಕವಾಗಿದೆ. ಮುಂದೆ ಸಂಪ್ನಲ್ಲಿನ ನಯಗೊಳಿಸುವ ತೈಲದ ಮಟ್ಟವನ್ನು ಪರೀಕ್ಷಿಸಿ. ಅಗತ್ಯವಾದ ಇಂಜಿನ್ ಭಾಗಗಳಲ್ಲಿ ಘರ್ಷಣೆ ಮತ್ತು ಸವೆತವನ್ನು ಕಡಿಮೆ ಮಾಡಲು ಸರಿಯಾದ ನಯಗೊಳಿಸುವಿಕೆಯನ್ನು ನಿರ್ವಹಿಸಲು ಅಗತ್ಯವಿದ್ದಲ್ಲಿ ತೈಲವನ್ನು ಟಾಪ್ ಅಪ್ ಮಾಡಿ. ಜೊತೆಗೆ ಇಂಧನ ಟ್ಯಾಂಕ್ ಅನ್ನು ಪರಿಶೀಲಿಸಿ, ಇಂಧನ ಮಟ್ಟವನ್ನು ದೃಢೀಕರಿಸಿ ಮತ್ತು ಅಗತ್ಯವಿರುವಂತೆ ಅದನ್ನು ಪುನಃ ತುಂಬಿಸಿ. ಬ್ಯಾಟರಿಯನ್ನು ಆರಂಭಿಕ ಮೋಟಾರ್ಗೆ ಸಂಪರ್ಕಿಸಿ. ಕೇಬಲ್ಗಳು ದೃಢವಾಗಿ ಸ್ಥಳದಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಗಮನಿಸಿ, ಹ್ಯಾಂಡ್ ಪ್ರೈಮಿಂಗ್ ಸಾಧನದ ಸಹಾಯದಿಂದ ಸಿಸ್ಟಮ್ ಗಾಳಿಯಿಂದ ಮುಕ್ತವಾಗುವವರೆಗೆ ಇಂಧನ ವ್ಯವಸ್ಥೆಯನ್ನು ಬ್ಲೀಡ್ ಮಾಡಿ. ಫ್ಯಾನ್ ಬೆಲ್ಟ್ನ ಒತ್ತಡವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅದನ್ನು ಸರಿಹೊಂದಿಸಿ. ಮುಂದೆ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು F1 ಪಂಪ್ ಶಾಫ್ಟ್ ಮತ್ತು ಹೌಸಿಂಗ್ ಎರಡರಲ್ಲೂ ಟೈಮಿಂಗ್ ಮಾರ್ಕ್ಗಳನ್ನು ಮಾಡಿ. ಇಗ್ನಿಷನ್ ಕೀಯನ್ನು ಬಳಸಿಕೊಂಡು ಇಗ್ನಿಷನ್ ಸ್ವಿಚ್ ಅನ್ನು ಆನ್ ಮಾಡಿ. ಇಗ್ನಿಷನ್ ಸ್ವಿಚ್ ಆನ್ ಆದ ನಂತರ ಸ್ಟಾರ್ಟರ್ ಬಟನ್ ಸಹಾಯದಿಂದ ಇಂಜಿನ್ ಅನ್ನು ಪ್ರಾರಂಭಿಸಿ. ಗಮನಿಸಿ, ಪ್ರಾರಂಭಿಸಲು ಸ್ಟಾರ್ಟರ್ ಬಟನ್ ಅನ್ನು ಹೆಚ್ಚು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬೇಡಿ. ಇಂಜಿನ್ ಪ್ರಾರಂಭವಾದ ತಕ್ಷಣ ಸ್ಟಾರ್ಟರ್ ಬಟನ್ ಅನ್ನು ರಿಲೀಸ್ ಮಾಡಿ. ಯಶಸ್ವಿಯಾಗಿ ಇಂಜಿನ್ ಅನ್ನು ಪ್ರಾರಂಭಿಸಿದ ನಂತರ ವೇಗವರ್ಧಕ ಲಿವರ್ ಸಹಾಯದಿಂದ ಕ್ರಮೇಣ ಇಂಜಿನ್ ವೇಗವನ್ನು ಹೆಚ್ಚಿಸಿ. ಈ ನಿಯಂತ್ರಿತ ವೇಗವರ್ಧಕ ಪ್ರಕ್ರಿಯೆಯನ್ನು ನಿಧಾನವಾಗಿ ಮತ್ತು ಸರಾಗವಾಗಿ ಕಾರ್ಯಗತಗೊಳಿಸಿ ಮತ್ತು ಇಂಜಿನ್ ಹೆಚ್ಚಿದ ವೇಗದಲ್ಲಿ ಚಾಲನೆಯಲ್ಲಿರುವಾಗ ಅದರ ಕಾರ್ಯಕ್ಷಮತೆಯನ್ನು ಎಚ್ಚರಿಕೆಯಿಂದ ಗಮನಿಸಿ.
ಸೋರಿಕೆ ಅಥವಾ ಅಸಾಮಾನ್ಯ ಶಬ್ದಗಳಂತಹ ಯಾವುದೇ ಚಿಹ್ನೆಗಳಿಲ್ಲದೆ ಎಂಜಿನ್ ಸರಾಗವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಗಮನಿಸಿದ ನಂತರ ವೇಗವರ್ಧಕ ಲಿವರ್ ಅನ್ನು ಬಿಡುಗಡೆ ಮಾಡಿ ಎಂಜಿನ್ ಕ್ರಮೇಣ ನಿಧಾನವಾಗಲು ಅದು ಅನುವು ಮಾಡಿಕೊಡುತ್ತದೆ. ಇಂಜಿನ್ ನಿಧಾನಗತಿಯಲ್ಲಿ ಚಲಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಯಾವುದೇ ಅಸಹಜ ಕಂಪನಕ್ಕಾಗಿ ಇಂಜಿನ್ ಅನ್ನು ಎಚ್ಚರಿಕೆಯಿಂದ ಗಮನಿಸಿ. ಯಾವುದೇ ಕಂಪನಗಳು ಪತ್ತೆಯಾದರೆ ಸ್ಪ್ಯಾನರ್ ಮತ್ತು ಸ್ಕ್ರೂಡ್ರೈವರ್ ಸಹಾಯದಿಂದ ಐಡಲಿಂಗ್ ಸ್ಟಾಪ್ ಸ್ಕ್ರೂಗೆ ಹೊಂದಾಣಿಕೆಗಳನ್ನು ಮಾಡಿ ತಯಾರಕರ ನಿರ್ದಿಷ್ಟತೆ ಅಥವಾ ಕೈಪಿಡಿಗೆ ಅನುಗುಣವಾಗಿ ಸರಿಯಾದ ಐಡಲಿಂಗ್ ವೇಗವನ್ನು ಹೊಂದಿಸಿ. ಎಂಜಿನ್ ಅನ್ನು ಮರುಪ್ರಾರಂಭಿಸಿದ ನಂತರ ನಿಷ್ಕ್ರಿಯ ಮತ್ತು ಹೆಚ್ಚಿನ ವೇಗದ ಕಾರ್ಯಾಚರಣೆಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ. ಗಮನಿಸಿ, ಐಡಲಿಂಗ್ ವೇಗವನ್ನು ಸರಿಹೊಂದಿಸಿದ ನಂತರ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಐಡಲಿಂಗ್ ಸ್ಪೀಡ್ ಲಾಕ್ ನಟ್ ಲಾಕ್ ಸ್ಥಾನದಲ್ಲಿರಬೇಕು. ಅಂತಿಮ ಹಂತವಾಗಿ ಆಫ್ ಲಿವರ್ ಅಥವಾ ಸ್ಟಾಪ್ ಲಿವರ್ ಬಳಸಿ ಎಂಜಿನ್ ಅನ್ನು ನಿಲ್ಲಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಆಫ್ ಲೋಡ್ ಸ್ಥಿತಿಯಲ್ಲಿ ಡೀಸೆಲ್ ಎಂಜಿನ್ ಟೈಮಿಂಗ್ ಅನ್ನು ಹೊಂದಿಸಲು ಇಲ್ಲಿಯವರೆಗೆ ಆಫ್ ಲೋಡ್ ಅಡ್ಜಸ್ಟಿಂಗ್ ಟೈಮಿಂಗ್ಗಳೊಂದಿಗೆ ಇಂಜಿನ್ನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು ನಾವು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.